Praise the Lord. Hallelujah. Hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಹಲ್ಲೆಲೂಯಾ. ಆತನಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವ ಮನುಷ್ಯನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಈ ಹೊತ್ತು ನಿಮ್ಮ ಮುಂದೆ ಹೋಗುತ್ತಾ ಇದ್ದಾನೆ. ಒಂದು ವೇಳೆ ದೇವರನ್ನು ನೀವು ಕರೆಯುವರಾದರೆ, ಒಂದು ವೇಳೆ ದೇವರನ್ನು ಕರ್ತನಾದ ಯೇಸು ಕ್ರಿಸ್ತನನ್ನು ಕರೆಯುವರಾದರೆ, ಆ 10 ಮಂದಿ ಕುಷ್ಠರೋಗಿಯನ್ನು ಗುಣಪಡಿಸಿರುವ ಅದೇ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಅದೇ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡೋದಕ್ಕಾಗಿ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯಗಳನ್ನು ನೋಡಿಕೊಳ್ಳೋಣ. ಲೋಕ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 11ನೇ ವಚನದಿಂದ. ಹಲ್ಲೆಲೂಯಾ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ, ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೇಳಿದರು. ಹಲ್ಲೆಲೂಯಾ. ಏನಂತ ಕೇಳಿದರು? ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೇಳಿದರು. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಇಲ್ಲಿ ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ, ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಾ ಇದ್ದರು. ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋಗುವಾಗ ಒಂದು ಹಳ್ಳಿ ದೂರದಲ್ಲಿ ಒಂದು ಹಳ್ಳಿ ಬಂದಾಗ 10 ಮಂದಿ, ಅಂದರೆ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಾ ಇದ್ದರು. ಅಲ್ಲಿ ಪ್ರಯಾಣ ಮಾಡುವಾಗ ಒಂದು ಹಳ್ಳಿಗೆ ಬಂದಿದ ಮೇಲೆ ದೂರದಲ್ಲಿ ನಿಂತು, ಯೇಸುವೆ, ಅವರು ಯೇಸುವಿನ ಬಳಿಗೆ ಬಂದಿಲ್ಲ, ಯೇಸುವಿನ ಜೊತೆ ನಡೀತಾ ಇದ್ದಿಲ್ಲ. ಇಲ್ಲಿ ವಾಕ್ಯ ಹೇಳುತ್ತದೆ, ಅವರು ದೂರದಲ್ಲಿ ನಿಂತು ಯೇಸುವೆ, ಗುರುವೇ ಎಂದು ಕರೆಯುತ್ತಾರೆ. ಹಲ್ಲೆಲೂಯಾ. ಯೇಸುವೆ, ಗುರುವೇ ಎಂದು ಕರೆಯುತ್ತಾರೆ. ನಿಮ್ಮ ಮಾರ್ಗವಾಗಿ ಯೇಸು ಈ ಹೊತ್ತು ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಒಂದು ವೇಳೆ ಯೇಸುವನ್ನು ಕರೆಯುವರಾದರೆ ಖಂಡಿತವಾಗಿ ದೇವರ ಮಹಿಮೆಯನ್ನು ಕಾಣುವರಾಗಿರುತ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಮಹಿಮೆಯನ್ನು ನೀವು ಕಾಣುವರಾಗಿರುತ್ತೀರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬಂದು ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಬಂದು ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಶಕ್ತನಾಗಿರುವ ದೇವರಿದ್ದಾನೆ. ಹಲ್ಲೆಲೂಯಾ. ಆತನು ಶಕ್ತನಾಗಿರುವ ದೇವರಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತನು ನಿಮ್ಮ ಮಧ್ಯದಲ್ಲಿ ಬಂದು ಅದ್ಭುತಗಳನ್ನು ಮಾಡೋದಕ್ಕಾಗಿ ಶಕ್ತನಿದ್ದಾನೆ. ಹಲ್ಲೆಲೂಯಾ. ಯೇಸುವನ್ನು ನಂಬಿ ಆತನಲ್ಲಿ ಪ್ರಾರ್ಥನೆ ಮಾಡಿ ಕರೆಯಿರಿ. ಯಾವ ಪ್ರಕಾರ ಈ ಕುಷ್ಠರೋಗಿಗಳನ್ನು ದೇವರ ಮಾಡಿರುವ ಅದ್ಭುತಗಳನ್ನು ಕಣ್ಣಾರೆ ಕಂಡರು, ಅದೇ ಪ್ರಕಾರ ನೀವು ಸಹ ದೇವರು ನಿಮ್ಮ ಮಧ್ಯದಲ್ಲಿ ಮಾಡುವ ಅದ್ಭುತಗಳನ್ನು ಕಣ್ಣಾರೆ ಕಂಡುವಂತೆ ಮಾಡುತ್ತಾನೆ. ನೀವು ಕಣ್ಣಾರೆ ನೋಡುತ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.
ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸು ಮಾಡುವ ಅದ್ಭುತ ಕಾರ್ಯಗಳನ್ನು ನೀವು ಕಣ್ಣಾರೆ ನೋಡುವಂತೆ ದೇವರು ನಿಮ್ಮ ಮಧ್ಯದಲ್ಲಿ ಕೃಪೆ ತೋರಿಸುತ್ತಾನೆ. ಯಾವ ಪರಿಸ್ಥಿತಿಯಲ್ಲಿ ಇದ್ದಿರೋ ಪರವಾಗಿಲ್ಲ, ಆದರೆ ಆ ಪರಿಸ್ಥಿತಿಯನ್ನು ಇಟ್ಟು ದೇವರ ಮುಂದೆ ಇಡಿರಿ. ಯೇಸುವೇ ನಮ್ಮ ಮೇಲೆ ದಯ ತೋರಿಸು ಎಂದು ಹೇಳಿ. ಯೇಸು ದಯ ತೋರಿಸುವ ದೇವರಿದ್ದಾನೆ. ಯೇಸು ಕರುಣೆ ತೋರಿಸುವ ದೇವರಿದ್ದಾನೆ. ಯೇಸು ಕರುಣೆ ತೋರಿಸುವ ದೇವರಿದ್ದಾನೆ. ಈ ಸಾಲದ ಭಾರಗಳನ್ನು ಇಟ್ಟು ದೇವರನ್ನು ಕರೆಯಿರಿ. ಪರಿಶುದ್ಧಾತ್ಮನೇ, ಈ ಸಾಲದ ಆತ್ಮ ನನ್ನಿಂದ ತೆಗೆದುಹಾಕು ಎಂದು ಹೇಳಿರಿ. ಆ ಸಾಲದ ಆತ್ಮಗಳನ್ನು ದೇವರು ನಿಮ್ಮ ಮಧ್ಯದಿಂದ ತೆಗೆಯುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳನ್ನು ಸಫಲವಾಗಲಿ ಎಂದು ಬೇಡಿಕೊಳ್ಳಿರಿ. ದೇವರು ನೀವು ಕೈ ಇಟ್ಟು ಮಾಡುವ ಕೆಲಸಗಳನ್ನು ಸಫಲವಾಗುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಈ 10 ಮಂದಿ ಕುಷ್ಠರೋಗಿಗಳು, ಇವರಿಗೆ ದೇವರು ಹೇಳುತ್ತಾನೆ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧವಾದರು. ದೇವರ ಬಾಯಿಂದ ಬರುವ ಒಂದು ಮಾತಿನಿಂದ ಅವರು 10 ಮಂದಿ ಶುದ್ಧರಾದರು. ಪ್ರೈಸ್ ದ ಲಾರ್ಡ್. ದೇವರ ಮಾತಲ್ಲಿ ಶಕ್ತಿ ಇದೆ. ದೇವರ ಮಾತಲ್ಲಿ ಶಕ್ತಿ ಇದೆ. ಪ್ರೈಸ್ ದ ಲಾರ್ಡ್. ದೇವರ ಮಾತಲ್ಲಿ ಶಕ್ತಿ ಇದೆ. ಆತನು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನಿನ್ನ ಲೈಫನ್ನು ಚೇಂಜ್ ಆಗುತ್ತದೆ. ನಿನ್ನ ಕುಟುಂಬ ಇದ್ದ ಹಾಗೆ ಇರುವುದಿಲ್ಲ. ನಿನ್ನ ಕುಟುಂಬ ಯಾವುದೋ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಕುಟುಂಬ ಇದ್ದ ಹಾಗೆ ಇರುವುದಿಲ್ಲ. ನೀನು ಇರುವ ಪರಿಸ್ಥಿತಿಯಲ್ಲಿ ನೀನು ಇರುವುದಿಲ್ಲ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ದೇವರು ನಿಮ್ಮನ್ನು ಕೆಸರಿನಿಂದ ಎತ್ತಿ ಬಂಡೆ ಮೇಲೆ ನಿಲ್ಲಿಸುವ ದೇವರು ನಿನ್ನ ದೇವರು ಆಗಿದ್ದಾನೆ. ಕೆಸರಿನಿಂದ ಎತ್ತಿ ಬಂಡೆ ಮೇಲೆ ನಿಲ್ಲಿಸುವ ದೇವರು ನಿನ್ನ ದೇವರಾಗಿದ್ದಾನೆ. ಆತನು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆತನು ನಿನ್ನನ್ನು ರಕ್ಷಿಸುವ ದೇವರಾಗಿದ್ದಾನೆ. ನಿನಗೆ ಬರುವಂಥ ಎಲ್ಲ ವಿಪತ್ತುಗಳಿಂದ ದೇವರು ನಿನ್ನನ್ನು ಬಿಡಿಸುವ ಆತನಾಗಿದ್ದಾನೆ. ನಿನಗೆ ಬರುವಂಥ ಎಲ್ಲ ಕಷ್ಟಗಳ ಮಧ್ಯದಿಂದ ದೇವರು ನಿನಗೆ ಮೇಲೆತ್ತುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಬಲಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿ ದೇವರ ವಾಕ್ಯಗಳನ್ನು ಓದಿರಿ, ಅಥವಾ ದೇವರ ವಾಕ್ಯಗಳನ್ನು ಓದಿ ಪ್ರಾರ್ಥನೆ ಮಾಡಿರಿ. ಹೇಗಾದರೂ ಮಾಡಿ ನೀವು ಬೆಳಗ್ಗೆ ಎದ್ದು ಮೊದಲನೇ ಸ್ಥಾನ ನಾವು ದೇವರಿಗೆ ಕೊಡಬೇಕು. ಮೊದಲನೇ ಸ್ಥಾನ ನಾವು ಕರ್ತನಾದ ಯೇಸುವಿಗೆ ಕೊಡಬೇಕು. ಯಾಕಂದರೆ ಆತನು ನಾವು ರಾತ್ರಿಯೆಲ್ಲ ಮಲಗಿದರೂ ಸಹ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಇಸ್ರಾಯೇಲ್ನ ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕ ಆಡಿಸುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಇಸ್ರಾಯೇಲ್ನ ಕಾಯುವ ದೇವರು ನಿದ್ರಿಸುವುದಿಲ್ಲ, ಆತನು ತೂಕ ಆಡಿಸುವುದಿಲ್ಲ. ದೇವರು ನಿನ್ನ ಸಂಗಡ ಇದ್ದು ರಾತ್ರಿಯೆಲ್ಲ ನಿನ್ನನ್ನು ಕಾಯುವ ದೇವರಾಗಿದ್ದಾರೆ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಯೇಸುವೇ, ನನ್ನನ್ನು ರಾತ್ರಿಯೆಲ್ಲ ನನ್ನನ್ನು ಕಾಯ್ದಿದ್ದಕ್ಕಾಗಿ ಸ್ತೋತ್ರ ಎಂದು ಹೇಳು. ನಾನು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡೇನೆ ಎಂದು ಹೇಳು. ಪರಿಶುದ್ಧ ಆತ್ಮನೇ, ಈ ಹೊತ್ತಿಗೆ ಬೇಕಾಗಿರುವ ಆಹಾರವನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ಒಂದು ಒಳ್ಳೆ ಜಾಬಲ್ಲಿದ್ದರೆ, ಸ್ವಾಮಿ ನಾನು ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ಹಲ್ಲೆಲೂಯಾ. ನೀನು ಇರುವ ಮನೆಯನ್ನು ನೋಡಿ, ಪರಿಶುದ್ಧಾತ್ಮನೇ, ಈ ಒಳ್ಳೆ ಮನೆಯಲ್ಲಿ ನಾನು ವಾಸ ಮಾಡುವಂತೆ ಮಾಡಿದೆ ಅಂತ ಹೇಳು. ದೇವರಿಗೆ ಪ್ರತಿಯೊಂದು ವಿಷಯದಲ್ಲಿ ಸ್ತುತಿ ಮಾಡು, ಆರಾಧನೆ ಮಾಡು, ಸ್ತೋತ್ರ ಮಾಡು. ಪರಿಶುದ್ಧಾತ್ಮನೇ, ನನ್ನನ್ನು ದೇವರೇ ಒಳ್ಳೆ ಆರೋಗ್ಯವಾಗಿಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ರೋಗದ ಆತ್ಮಗಳನ್ನು ನನ್ನ ಒಳಗೆ ಪ್ರವೇಶಿಸಲಾರದಂತೆ ನೀನೇ ನನ್ನ ಒಳಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ರೋಗದ ಆತ್ಮನನ್ನು ಮುಟ್ಟಲಾರದಂತೆ ಬಂಗಾರ ದೇವದೂತನ ಕವಲಿಟ್ಟು ನನ್ನನ್ನು ಕೈದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ರೋಗ ಬಂದಿದ ಮೇಲೆ ಹಾಸ್ಪಿಟಲ್ ಸುತ್ತಮುತ್ತ ಓಡಾಡಬೇಡ. ರೋಗ ಬರೋದಕ್ಕಿಂತ ಮುಂಚಿತವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡು.
ಪರಿಶುದ್ಧಾತ್ಮನೇ, ಈ ರೋಗವನ್ನು ನನ್ನನ್ನು ಮುಟ್ಟದಂತೆ ನೀನೇ ನನ್ನ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ಪರಿಶುದ್ಧಾತ್ಮನೇ, ರೋಗವು ನನ್ನ ಜೊತೆ ಇಲ್ಲದಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ವಿಷಯದಲ್ಲಿ ದೇವರಿಗೆ ಸ್ತುತಿ ಮಾಡು. ಎಲ್ಲ ವಿಷಯದಲ್ಲಿ ದೇವರಿಗೆ ಸ್ತುತಿ ಮಾಡು. ಎಲ್ಲ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡು. ಎಲ್ಲ ವಿಷಯದಲ್ಲಿ ದೇವರಿಗೆ ಸ್ತುತಿ ಆರಾಧನೆ ಮಾಡು. ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿನ್ನ ತಂದೆಯಾದ ದೇವರನ್ನು ಸ್ತೋತ್ರ ಮಾಡು. ಪರಿಶುದ್ಧಾತ್ಮನೇ, ನಾನು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಹಿಂತಿರುಗುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ನನ್ನ ಕುಟುಂಬಕ್ಕೆ ಬಂದು ಸೇರುವಂತೆ ಕೃಪೆ ಕೊಟ್ಟಿರುವ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳು. ನನ್ನ ಕುಟುಂಬದಲ್ಲಿ ನಾನು ಸೇರುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ನನ್ನ ಕೆಲಸ, ನೀನು ಕೊಟ್ಟಿರುವ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನನ್ನನ್ನು ಸುರಕ್ಷಿತವಾಗಿ ಕಾಯ್ದು ನನ್ನ ಕುಟುಂಬದಲ್ಲಿ ನಾನು ಸೇರಿ ಮತ್ತೆ ಸಂತೋಷ ಪಡುವಂತೆ ಮಾಡಿದಿ. ಯೇಸುವಿಗೆ ಸ್ತೋತ್ರ ಎಂದು ಹೇಳು. ಯಾಕಂದರೆ ನಿನ್ನ ಸಂಗಡ ಆತನು ದೂತನನ್ನು ಇಟ್ಟಿದ್ದಾನೆ. ಈಗೋ ನನ್ನ ದೂತನು ನಾನು ನಿನ್ನ ಮುಂದೆ ಕಳಿಸುತ್ತೇನೆಂದು ಹೇಳಿದ್ದಾರೆ. ಆ ದೂತನು ನಿನ್ನನ್ನು ಕಾಯುವ ಆತನಾಗಿದ್ದಾನೆ. ದೂತನಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಪರಿಶುದ್ಧ ಆತ್ಮನೇ, ನನ್ನ ಕಾಲು ಕಲ್ಲಿಗೆ ತಗಾಲದೆ ದೂತರ ಕೈಗಳಲ್ಲಿ ಎತ್ತುಕೊಂಡಿದ್ದಾರೆಂದು ಒಂದೇ ಒಂದು ಸಾರಿ ನೆನಪು ಮಾಡಿಕೊಂಡು ಮೊಳಕಾಲೂರಿಕೊಂಡು ಮನೆಗೆ ಬಂದು ದೇವರಿಗೆ ಸ್ತುತಿ ಮಾಡು. ಯಾಕಂದರೆ ನಿನ್ನನ್ನು ಕಾಯುವ ದೇವರು ಶಕ್ತನಾಗಿದ್ದಾನೆ. ಯೇಸು ಅದ್ಭುತ ಸ್ವರೂಪನಾಗಿದ್ದಾನೆ. ಯೇಸು ನಿನ್ನನ್ನು ಮರೆತು ಹೋಗುವನಲ್ಲ. ಯೇಸು ನಿನಗೆ ಯಾವಾಗಲೂ, ದೇವರ ವಾಕ್ಯ ಹೇಳುತ್ತದೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದೆನೆಂದು. ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ಭರವಸೆ ಇಟ್ಟು ಪ್ರಾರ್ಥನೆ ಮಾಡು. ನಿನ್ನ ಅಗತ್ಯಗಳನ್ನೆಲ್ಲ ಹೆತ್ತ ತಾಯಿ ತಂದೆ ಪೂರೈಸೋದಕ್ಕೆ ಆಗೋದಿಲ್ಲ. ಬಂಧು ಬಳಗದವರು ಪೂರೈಸೋದಕ್ಕೆ ಆಗೋದಿಲ್ಲ. ನಿನ್ನ ಅಗತ್ಯ ಪೂರೈಸುವ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ದೃಷ್ಟಿಸಿ ನೋಡುವವರು ಪ್ರತಿಯೊಬ್ಬರು ಒಬ್ಬನಾದರೂ ಆತನ ಮುಖ ಲಜ್ಜೆಗೆಡುವುದಿಲ್ಲ ಎಂದು ಹೇಳಿದೆ. ಆತನನ್ನು ದೃಷ್ಟಿಸಿ ನೋಡುವವರು ಲಜ್ಜೆಗೆಡುವುದಿಲ್ಲ. ಬೇರೆ ಸ್ವಂತದವ್ರ ಬಳಿಯಲ್ಲಿ ಹೋಗಿ ಕೇಳಿದರೆ ನಾವು ಬರಿಗೈಯಿಂದ ಬರ್ಬೋದು. ತಂದೆ ತಾಯಿ ಬಳಿಗೆ ಹೋಗಿ ಕೇಳಿದ್ರೆ ಬರಿಗೈಯಿಂದ ಬರ್ಬೋದು. ಸ್ವಂತದವ್ರ ಬಳಿಗೆ ಹೋಗಿ ಕೇಳಿದರೆ ಬರಿಗೈಯಿಂದ ಬರಬಹುದು. ಆದರೆ ನೀನು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡುವುದಾದರೆ ನಿನಗೆ ಯಾವತ್ತೂ ಬರಿಗೈಯಿಂದ ಕಳಿಸೋದಿಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ಪ್ರಯಾದ ಸಿಂಹವಾದರೂ ಹೊಟ್ಟೆಗಿಲ್ಲದೆ ಹಸಿದರೂ ಹಸಿಬಹುದು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂದು ಹೇಳುತ್ತದೆ. ನೀನು ಒಂದು ವೇಳೆ ಯೆಹೋವನ ಸನ್ನಿಧಿಯಲ್ಲಿ ಬೇಡುವನಾಗಿದ್ದರೆ ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ಖಂಡಿತವಾಗಿ ನಿನ್ನನ್ನು ಬಲಪಡಿಸುತ್ತಾರೆ. ನಿನಗೆ ಯಾವ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ. ಭಯಪಡಬೇಡ, ನಿನ್ನ ಸಂಗಡ ದೇವರಿದ್ದಾರೆ. ನಿನಗೆ ಯಾವ ಕೊರತೆ ಬರುವುದಿಲ್ಲ. ಯೇಸು ಕ್ರಿಸ್ತನು ಈ 10 ಮಂದಿ ಗುಣಪಡಿಸಿರುವ ದೇವರು ನಿನ್ನ ಸಂಗಡ ಇದ್ದಾರೆ. ನಿನ್ನನ್ನು ಸಹ ದೇವರು ಗುಣಪಡಿಸುತ್ತಾರೆ. ಭಯಪಡಬೇಡ. ಯೇಸುವಿನ ಮೇಲೆ ನಂಬಿಕೆ ಇಡು. ಆ ಯೇಸು ನಿನ್ನನ್ನು ಸಹಾಯ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.